ಶಾಲೆ ಅದು? ಕನ್ನಡದ ಶಾಲೆ ಇದು. ಅಂದರೆ ನಾವೆಲ್ಲ ಕನ್ನಡಿಗರಾಗಿ ಕನ್ನಡವನ್ನು ಬಳಸಬೇಕು, ಬೆಳೆಸಬೇಕು. ಆ ದಿಶೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದತ್ತಿನಿಧಿ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ. ಮಕ್ಕಳ ಸಾಹಿತಿಗಳವರು ಇಡೀ ಕರ್ನಾಟಕದಲ್ಲಿ ಇರುವಂಥ ಕೆಲವು ಮಕ್ಕಳ ಸಾಹಿತಿಗಳಲ್ಲಿ ಜೈವಂತ್ ಕಾಳಿದಾಸರು ಕೂಡ ಒಬ್ಬರು. ಅವರಿಗೆ ನಮ್ಮ ಶಾಲೆಗೆ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ. ಪ್ರತಿ ವರ್ಷ ಈ ಸಹಜ ನಾಗಲೋಟಿ ಮಠ್ ಖ್ಯಾತ ವೈದ್ಯರು ಬನ್ನಟ್ಟಿ SRA ಪ್ರೌಢಶಾಲೆಯಲ್ಲಿ ಕಲಿತಂತ ಅವರು ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಸಾಹಿತ್ಯ ಮನೋಭಾವವನ್ನು ಬೆಳೆಸುವಂತ ಮತ್ತು ಕನ್ನಡ ಪರ ನಿಲುವನ್ನು ಒಲವನ್ನು ಬೆಳೆಸುವಂತ ಒಂದು ಪ್ರಯತ್ನವನ್ನು ಪರಿಷತ್ತು ನಿರಂತರವಾಗಿ ಮಾಡ್ತಾ ಇದೆ. ಅವಕಾಶಕ್ಕಾಗಿ ಪ್ರಾಸ್ತಾವಿಕ ಮಾತಾಡಲು ಅವಕಾಶಗಳಿಂದ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಕನ್ನಡದ ಈ ಒಂದು ಸಮಯದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕರೆಯ ಮೇರೆಗೆ ಈ ದತ್ತಿನಿಧಿ ಉಪನ್ಯಾಸವನ್ನು ಏರ್ಪಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಇಂದಿನ ಸಮಾರಂಭವನ್ನು ಉದ್ಘಾಟಿಸಿರುವಂಥ ಶ್ರೀ MN ಘಾಟಿಗೆ ಗುರುಗಳೇ, ಗಣಮುಖಿಯವರೇ, ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದಂಥ ಶ್ರೀಶೈಲ್ ಗುರ್ಲಿಯವರೇ, ನನ್ನ ವಿದ್ಯಾರ್ಥಿಯಾದ ಮೋಮಿನ್ ಸರ್ ಅವರೇ, ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವಂಥ ನಜೀರ್ ಅಹಮದ್ ಅವರೇ, ಮುದ್ದು ಮಕ್ಕಳು, ನನಗೇನು ಸಂತೋಷ ಆಗಿತ್ತು ಅಂದರೆ ನಿಮ್ಮ ಯೂನಿಫಾರ್ಮ್ ನೋಡಿ ಸಂತೋಷ ಆಗಿದೆ. ಎಲ್ಲರೂ ಹಾಕೊಂಡು ಬಂದಿರಿ. ನಾನು SRA ಹೈಸ್ಕೂಲ್ನೊಳಗೆ 34 ವರ್ಷ ಸೇವೆ ಮಾಡಿ ಆಮೇಲೆ ಅದು ಕೊಣ್ಣೂರು ಸ್ಕೂಲ್ನೊಳಗೆ ಇಂಗ್ಲೀಷ್ ಕಲಿಸೋ ಸಲುವಾಗಿ ಮತ್ತೆ 8 ವರ್ಷ ಹೋದೆ. ಕಾನ್ವೆಂಟ್ ಸ್ಕೂಲ್ ಅದು. ತಿಂಗಳಿಗೆ 8-9 ಸಾವಿರ ಡೊನೇಷನ್ ಕೊಟ್ಟು ಹೋಗುವಂಥ ಶಾಲೆ. ಅಲ್ಲಿ ಯೂನಿಫಾರ್ಮ್ ಎಲ್ಲರೂ ಹಾಕೊಂಬರ್ತಿದ್ದಿಲ್ಲ. ಹಾಕೊಂಬರ್ಲಾರ್ದು ಅವ್ರನ್ನ ನಿಂದಿರಿಸಿ ಶಿಕ್ಷೆ ಕೊಡೋದು ನಾನು ದರ ನೋಡ್ತಿದ್ದೆ. ಇವತ್ತು ನೀವು ಎಲ್ಲರೂ ಹಾಕೊಂಬಂದಿರಿ. ಒಬ್ಬರು ಯಾರು ಬಂದಾರ ನೋಡಿ, ಗುಡ್. ಇದು ನಿಮ್ಮ ಶಾಲೆಯ ಡಿಸಿಪ್ಲಿನ್ ತೋರಿಸ ಅಲ್ಲ ಬದಾನಣ್ಣ. ಹಾಂ, ತೆಪ್ಸಿದ್ ನೋಡ್ಕೊಂಡು ನನ್ನ ಮಾತು. ಇದು ನಾನು ಈ ಸ್ಕೂಲಿಗೆ ಬರೋದು 2ನೇ ಸಲ. ಒಮ್ಮೆ ಕ್ಲಾಸ್ ರೂಮ್ನೊಳಗೆ ಉಪನ್ಯಾಸ ಮಾಡಿದ್ದೆ. ನಾನು ನಿಮಗಿಂತಲೂ ಸಣ್ಣ ಮಕ್ಕಳು ಕೂಡ ಮಾತಾಡೋದು. 1ನೇ ಎತ್ತ, 2ನೇ ಎತ್ತ, 3ನೇ ಎತ್ತ, 4ನೇ ಎತ್ತ ವಿದ್ಯಾರ್ಥಿಗಳಿದ್ದಲ್ಲಿ ನನ್ನ ಕರೆಸ್ತಾರೆ. ಅವರಿದ್ದಲ್ಲಿ ಹೋಗಿ 1-2 ಜಿಲೇಬಿ ಲಾಡು, 3-4 ಮೈಸೂರು ಪಾಕು, 5-6 ಚಪಾತಿ ಖೀರು, 7-8 ಪೆಪ್ಪರ್ಮೆಂಟು, 9-10 ಕೊಡು ಬಿಸ್ಕತ್ತು. ಎಣ್ಣೆ ಭಾಳ ಹಣ್ಣಾಕಿ, ಪೇಪರ್ ಮತ್ತೆ ತಿನ್ನಾಕಿ, ಇನ್ನೂ ಭಾಳ ಸಣ್ಣಾಕಿ, ಪೇಪರ್ ಮಟ್ಟೆ ತಿನ್ನಾಕಿ, ಬಾ ಮಂಜುಳ ನೀರಿಗೆ ಹೋಗೋಣ, ಕೊಡ ಜಾರಿ ಬೆತ್ತಲ್ಲೇ ಗಿಳಿರಾಮ ತಂದು ಕೊಟ್ಟ ಉಪ್ಪಿಟ್ಟವ ಉಪ್ಪಿಟ್ಟು ಸ್ವಾದರ್ ಮಾವನ ಬಕೆಟ್, ಉಪ್ಪಿಟ್ಟವ ಉಪ್ಪಿಟ್ಟು ಸ್ವಾದರ್ ಮಾವನ ಬಕೆಟ್, ಚಹಾ ಕುಡಿ ಕಪ್, ನೀರೆಲ್ಲ ಕಪ್ ಅನ್ನುವಂಥ ಮಕ್ಕಳ ಹಾಡುಗಳನ್ನು ನನ್ನ ಕ್ಲಾಸ್ ಮತ್ತು ಯಾರು ಒಂದಿಟ್ಟು ಆ ಕಡೆ ಮಾತಾಡೋದು ಗೊತ್ತಾಕಿತ್ತು. ಮೊದಲು 1 ಸಲ 2 ಸಲ ಸೌಗೈದಿಂದ ಹೇಳ್ತಮ್ಮ ಬಾ ಮಾತಾಡ್ತೀನಿ, ಏನು ಸ್ವಲ್ಪ ಕಾಯ್ಕೊ ಅಂತೇಳಿ 3ನೇ ಸಲ ಮಾತಾಡಿದ್ರೆ ಗದ್ದನ. ಹ್ಯಾಂಗೆ ಗದ್ದ ಅಂದ್ರೆ ಅವ್ರ ಅಪ್ಪ ಬರಬೇಕು. ನಾನೇ ಹೇಳ್ತೀನಿ ನಿಮ್ಮ ಅಪ್ಪನ ಕರ್ಕೊಂಬ ಅಂಥೇಳಿ. ಅಂಥ ಸೈಲೆಂಟ್ ಇದ್ರಾಗ ಮಾತಾನು. ನಾನು ಒಂದು ಗಂಭೀರ ವಿಷಯದ ಮೇಲೆ ಮಾತಾಡಿದ್ದೇನೆ. ಡಾಕ್ಟರ್ ಸಹಜ ನಾಗಲೋಟಿ ಮಠ್ ಇವ್ರ ಬಗ್ಗೆ ನಾನೇ ಬರೆದಂಥ ಪುಸ್ತಕ, 140 ಪುಟದ ಪುಸ್ತಕ. ಡಾಕ್ಟರ್ ಸಹಜ ನಾಗಲೋಟಿ ಮಠ್ ಅಂತಾರಾಷ್ಟ್ರೀಯ ಖ್ಯಾತಿ. ಅಮೇರಿಕಾದ ವೈದ್ಯಕೀಯ ಕಾಲೇಜುಗಳಲ್ಲಿ ಹೋಗಿ ಉಪನ್ಯಾಸ ಕೊಡ್ತಿದ್ರು. ಚೀನಾದ ವೈದ್ಯಕೀಯ ಕಾಲೇಜುಗಳಿಗೆ ಉಪನ್ಯಾಸ ನೀಡಲಿಕ್ಕೆ ಅವ್ರನ್ನ ಬರಮಾಡಿಕೊಡ್ತಿದ್ರು. ಯುಗೋಸ್ಲಾವಾಕಿಯಾದೊಳಗೆ ನಡೆದಂಥ ಜಾಗತಿಕ ಸಮ್ಮೇಳನದೊಳಗೆ ಅವರು ಮುಖ್ಯ ಅತಿಥಿಯಾಗಿ ಹೋಗಿದ್ದರು. ವಿದೇಶಗಳಲ್ಲಿ ಅಷ್ಟೇ ಅಲ್ಲ, ಕಾಶ್ಮೀರದ ಶ್ರೀನಗರದಲ್ಲಿನ ವೈದ್ಯಕೀಯ ಕಾಲೇಜಿನಿಂದ ಹಿಡಿದು ತಿರುವನಂತಪುರ, ಕೇರಳದ ತಿರುವನಂತಪುರದ ಉತ್ತರದಿಂದ ದಕ್ಷಿಣದವರೆಗೆ, ಈ ಕಡೆ ಕಲ್ಕತ್ತಾದಿಂದ ಚಂಡೀಗಢದವರೆಗಿನ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ
ಎಲ್ಲ ಮೆಡಿಕಲ್ ಸಂಸ್ಥೆಗಳಲ್ಲಿ ಉಪನ್ಯಾಸಗಳನ್ನು ನೀಡಿದರು. ಕನ್ನಡದೊಳಗೆ ಎಷ್ಟು ಚಂದ ಮಾತಾಡ್ತಿದ್ರಲ್ಲ ಅಷ್ಟು ಚಂದ ಇಂಗ್ಲೀಷ್ನೊಳಗೂ ಮಾತಾಡ್ತಿದ್ರು. ಹಿ ವಾಸ್ ಅ ಜೀನಿಯಸ್. ಅದು ಸುರಿತ ವ್ಯಕ್ತಿ. ಇಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇದ್ದಂಥ ನಾಗಲೋಟಿ ಮಠರು ಬನಹಟ್ಟಿಯವರು SRA ಹೈಸ್ಕೂಲ್ ಒಳಗೆ ಕಲ್ತವರು, ಕನ್ನಡ ಮಾಧ್ಯಮದಾಗ ಕಲ್ತವರು. ಆ ಮಟ್ಟಕ್ಕೆ ಯಾಕೆ ಬಿಟ್ಟಿದ್ರು ಅಂದರೆ ಕಲಿಬೇಕು ಅನ್ನುವಂಥ ಸಿನ್ಸಿರಿಟಿ, ಕಲಿಬೇಕನ್ನ ಏನಾದರೂ ಸಾಧಿಸಬೇಕು ಅನ್ನುವಂಥದ್ದು. ಎಂಥ ಸಿನ್ಸಿಯರಿಟಿ ಅಂದ್ರೆ ಯಾರೂ ಮಾಡಲಾರ್ದಂಥದ್ದನ್ನು ಮಾಡಿ ತೋರಿಸ್ಬೇಕು. ಮೊದಲು ತುಂಟ್ರಿದ್ರು, ಈಗದಲ್ಲ ನಮ್ಮ ದೋಸ್ತದಲ್ಲ, ಇವನಂಗನ ತುಂಟ್ರಿದ್ರು. ಎಲ್ಲಿವರೆಗೆ? 9ನೇ ಎತ್ತದವರೆಗೆ. 9ನೇ ಎತ್ತಕ್ಕೆ ಏನಾಯ್ತಂದ್ರೆ ಆ ಕ್ಲಾಸಿನ ಹುಡುಗರು ಕುಲಕರ್ಣಿ ಅನ್ನುವಂಥ ಸರ್ ಹೇಳೋ ಇಂಗ್ಲೀಷನ್ನು ನಮಗೆ ತಿಳಿಯಂಗಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಸಂಪ್ ಮಾಡಕ್ತಾರ. ಅದಕ್ಕೆಲ್ಲರೂ ಹೋಗ್ಬೇಕಲ್ಲ, ನೀವು ನಾಳೆ ಸ್ಟ್ರೈಕ್ ಮಾಡಿದ್ರೆ ನಾಳೆ ಕ್ಲಾಸ್ ಹೋಗಂಗಿಲ್ಲ, ನಾಳೆ ಕ್ಲಾಸ್ ಹೋಗಿಲ್ಲ ಎಲ್ಲರೂ ಅಂದರು. ನಾಗರೋಟಿ ಮಠರು ಹೋಗಿ ಅಂದರು ನಾಳೆ ಕ್ಲಾಸ್ ಹೋಗಂಗೇನು ಆಗ್ತಾರೆ. ನಾ ಹೋಗವ, ನಾವೆಲ್ಲರೂ ಬಿಡ್ತೀವಿ, ಮತ್ತು ನೀವು ಒಬ್ಬನೇ ಯಾಕೆ ಕೊಡ್ತೀವಿ ಅಂತ. ನೀವು ಎದಕ್ಕೆ ಹೋಗಂಗಿಲ್ಲ, ನಿಮಗೆ ಇಂಗ್ಲೀಷ್ ಅವ್ರು ಹೇಳೋದು ತಿಳಿಯಂಗಿಲ್ಲ. ನನಗೆ ತಿಳಿತೈತಿಲ್ಲ, ನನಗೆ ತಿಳಿತೈತಿ ಅದಕ್ಕೆ ನಾ ಹೋಗ್ಕೊನು, ನಿಮಗೆ ತಿಳಿಯಂಗಿಲ್ಲ ಅಂತ ನಾ ಯಾಕೆ ಬಿಡಲಿ ಅಂತೇಳಿ ಹಠಕ್ಕೆ ಬಿದ್ದ ಆ ಸ್ಟ್ರೈಕ್ ಫೇಲ್ ಮಾಡಿದರು. ಒಬ್ಬರ ಕೂತು ಕ್ಲಾಸ್ನಾಗ ಸಮ್ 3 ಟೀಚರ್ಸ್ ಪೀರಿಯಡ್ ವೈಸ್ ವೆಂಟ್ ಟು ದ ಕ್ಲಾಸ್ ಆ್ಯಂಡ್ ಟಾಟ್ ಹಿಮ್. ಒಬ್ಬಕ್ಕೆ ಕಳಿಸಿದ್ರು. 1:30 ಬ್ರೇಕ್ ಆಯ್ತು, ಮನೆಗೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಬಂದರು. ಬರುವಾಗ ಆಮೇಲೆ 4ನೇ ಪೀರಿಯಡ ಒಂದು 20 ಮಂದಿ ಕುಂತರು. ಕೊನೆಯ ಪೀರಿಯಡ್ ನೋಡಿಗೆ ಎಲ್ಲರೂ ಕುಂತರು. ಸ್ಟ್ರೈಕ್ ಫೇಲ್ ಆಗಿದೆ. ಅವರು ನಾಗಲೋಟಿ ಮಠದ ಮನೆಗೆ ಹೋಗಿ ಅವ್ರ ತಂದೆಯವರನ್ನು ಭೇಟಿ ಆದರು. ಜಂಬೈನಾರ, ನಾನು ನಿಮ್ಮ ಮಗಗೆ ಸ್ಪೆಷಲ್ ಇಂಗ್ಲೀಷ್ ಕಲಿಸ್ತೀನಿ. ಐ ವಾಂಟ್ ಟು ಪ್ರೂವ್ ವಾಟ್ ಕೈಂಡ್ ಆಫ್ ಎ ಟೀಚರ್ ಐ ಆಮ್. ಅಂಥ ಶಿಕ್ಷಕದ ನಾನು ನನಗೂ ಸಿದ್ಧ ಮಾಡಿ ತೋರಿಸೋದನು ಅನ್ನೋಣ. ನಾವು ಹುಡುಗ ಹೊರಗೆ ಹೋಗ್ಯಾನ್ರಿ, ಮಾಸ್ತರಿ ಬಂದು ಕೂಡಲೇ ಹೇಳ್ತಾರೆ ರೀ, ಕುಲಕರ್ಣಿ ಸರ್ ಬಂದಿದ್ದರು, ಮತ್ತು ಅವ್ರು ನನಗೇನೋ ಇಂಗ್ಲೀಷ್ ಕಲಿಸ್ತಾರ್ತಾರೆ ಸ್ಪೆಷಲ, ಮನೆಗೆ ಬಂದು ಕಲಿಸ್ತಾರಣ. ನಾ ಮನೆಗೆ ಬರೋದು ಬೇಡ, ನಾನು ಹೋಗ್ತಾನೆ ತಲೆ ಮೇಲೆ ಒಂದು ಟೊಪಿಗೆ ಹಾಕ್ಕೊಂಡು ಸರ್ ಮನೆಗೆ ಹೋಗಿ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡಿ ಕುಂತರು. ಸರ್ ಹೇಳ್ರಿ ಸರ್, ನಾನು ನಿಮ್ಮ ಮನೆಗೆ ಬಂದು ಕಲ್ಸಿದ್ದು, ನಮ್ಮ ಮನೆಗೆ ಬರೋದು ಬೇಡ ಸರ್, ನಾನೇ ನಿಮ್ಮ ಮನೆಗೆ ಬರ್ತೇನೆ. ಯಾವಾಗ ಬರ್ತೀಯ ಅಂತ ಕೇಳಿದ್ರೆ, ನೀವು ಯಾವಾಗ ಹೇಳ್ತೀರಿ ಅವಾಗ ಬರ್ತೇನೆ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬರ್ತೇನೆ ನಾನು. ಹ್ಞೂ ರೀ ಸರ್, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬರ್ತೀನಿ ನಾನು. ಆವಾಗ ವಿದ್ಯುತ್ ಇರಲಿಲ್ಲ, ಬೀದಿ ದೀಪಗಳಿರಲಿಲ್ಲ. ಮನೆಯೊಳಗಿಂದ ಒಂದು ಕಂದೀರು ಹಿಡ್ಕೊಂಡು, ಪುಸ್ತಕ ನೋಟ್ಬುಕ್ ಹಿಡ್ಕೊಂಡು ಕುಲಕರ್ಣಿ ಸರ್ ಮನೆಗೆ ಹೋಗೋರು. ಅಲ್ಲಿ ಸರು ಅಂಗಳದ ಕಸ ಹುಡುಗಿ, ಮನೆ ಕಸ ಹುಡುಗಿ ಕಂಬಳಿ ಹಾಸ್ಕೊಂಡು ಕೂತಿರೋರು, ಹುಡುಗನ ಸಲುವಾಗಿ ವೆಯ್ಟ್ ಮಾಡ್ಕೋತ. ಮುಂದೆ ನಿರಂತರವಾಗಿ 2 ವರ್ಷ ನಡೀತೀವಿ. 9th, 10th, 11th ಕುಲಕರ್ಣಿ ಸರ್ ಟಾಟ್ ಹಿಮ್ ಇಂಗ್ಲೀಷ್ ಫಾರ್ 3 years. ಆ 9ನೇ ವರ್ಗದವಾಗ ಇರತಕ್ಕ ಅವರು 20 ನಂಬರು 25 ನಂಬರು ಹಿಂಗೆ ನಂಬರ್ ಇರ್ತೈತೆ ಅವರು. ಕುಲಕರ್ಣಿ ಸರಲ್ಲಿ ಬೋಧನಾ ಶುರು ಆದ ನಂತರ ಹೀ ಸ್ಟುಡ್ ಫಸ್ಟ್ ಟು ದ ಕ್ಲಾಸ್. ಕ್ಲಾಸ್ಗೆನ ಪ್ರಥಮ ಸ್ಥಾನ ಪಡೆದರು. ಆಮೇಲೆ SSC ಪರೀಕ್ಷೆಯೊಳಗೆ ಮತ್ತು ಇಡೀ ಸೆಂಟರ್ಗೆ ಫಸ್ಟ್ ಬಂದರು. ಇಂಗ್ಲೀಷ್ ವಿಷಯದೊಳಗೆ ಯಾವ ವಿಷಯವನ್ನು ಕುಲಕರ್ಣಿ ಸರ್ ಕಲಿಸ್ತಿದ್ರಲ್ಲ ಆ ವಿಷಯದೊಳಗೆ ಅಖಂಡ ಬಿಜಾಪುರ ಜಿಲ್ಲೆ, ಅಂದರೆ ಬಾಗಲಕೋಟೆ ಬಿಜಾಪುರ 2 ಒಂದಾಯಿತು. ಅಖಂಡ ಬಿಜಾಪುರ ಜಿಲ್ಲೆಗೆ ಹೈಯೆಸ್ಟ್ ಬಂದರು. PUCಗೆ ಧಾರವಾಡಕ್ಕೆ ಹೋದರು, ಹುಬ್ಬಳ್ಳಿ ಕಲಿತರು. ಎಂಜಿನಿಯರಿಂಗು ಸೀಟ್ ಸಿಕ್ತವ್ರಿಗೆ, ಮೆಡಿಕಲ್ಲು ಸೀಟ್ ಸಿಕ್ತು. ತಂದೆ ಏನು ಹೇಳಿದ್ರು ಅಂದ್ರೆ, ತಮ್ಮ ನೀ ಡಾಕ್ಟರ್ ಆಗು ಅಂತ ಹೇಳಿದರು. ಅನ್ನೋಣ MBBS ಆಯ್ಕೆ ಮಾಡಿಕೊಂಡ್ರು. ನಾಗಲೋಟಿ ಮಠರು MBBS ಪ್ರಥಮ ವರ್ಷ ಓದುವಾಗ ಶ್ರೀಮಂತ ತಂದೆಯ ಮಗ ಆಗಿದ್ದರು. ಅಪ್ಪ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಹಗಲಿರಳು ದುಡಿದು ಹಣ ಗಳಿಸಿದ್ರು. ಮುಂದೇನಾಯ್ತಂದ್ರೆ ಪರೀಕ್ಷೆ ಮುಗಿದು ಒಂದು 4 ದಿವಸ ಆಗಿತ್ತು. ನಾಗಲೋಟಿ ಮಠರಿಗೆ ಒಂದು ಟೆಲಿಗ್ರಾಮ್ ಹೋಗಿ, ಅವಾಗ ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ಅವಾಗ ಏನಪ್ಪ ಅಂದ್ರೆ ಟೆಲಿಗ್ರಾಮ್ ಏನಿತ್ತು. ಟೆಲಿಗ್ರಾಮ್ ಅಂದರೆ ಸ್ಟಾರ್ಟ್ ಇಮಿಡಿಯೇಟ್ಲಿ, ಫಾದರ್ ಸೀರಿಯಸ್.
ತಂದೆ ಗಂಭೀರ ಸ್ಥಿತಿ ಒಳಗಿದ್ದಾರು, ಇಮಿಡಿಯೇಟ್ಲಿ ತಕ್ಷಣ ಬಂದುಬಿಡಬೇಕು ಅಂತ. ಅವಾಗೇನು ಟ್ಯಾಕ್ಸಿಯಲ್ಲೇ ಎಲ್ಲ ಬಸ್ಸಿಗೆ ಬಂದು ನೋಡ್ತಾರೆ, ತಂದೆ ವಾಂತಿ ಮಾಡ್ತಿದ್ರು. ಏನು ವಾಂತಿ ಅಂದರೆ ರಕ್ತ. ಹಿ ವಾಸ್ ಸಫರಿಂಗ್ ಫ್ರಮ್ ಟ್ಯೂಬರ್ಕ್ಯುಲೋಸಿಸ್, TBಯಿಂದ ಸಫರ್ ಹಾಕಿದ್ರು ಅವರು. ತಂದೆಯನ್ನು ಕರ್ಕೊಂಡು ವಾನ್ಲೆಸ್ವಾಳಿ ಹಾಸ್ಪಿಟಲ್ ಮಿರಾಜಕ್ಕೆ ಹೋಗಿ ಅಲ್ಲಿ ಅವರಿಗೆ ಶುಶ್ರೂಷೆ ಕೊಡಿಸಿದರು. ಆ ಶುಶ್ರೂಷೆ 4 ದಿವಸ ಕೊಡೋದ್ರಲ್ಲ ಅವ್ರು ನಾಗಲೋಟ ಮಾಡ್ರೆ ಅಲ್ಲೇ ತೀರ್ಕೊಂಡ್ರು. ಈ ಡೈಟ್ ದೇರ್ ಇನ್ ದ ಹಾಸ್ಪಿಟಲ್ ಇಟ್ಸೆಲ್ಫ್. ಆಮೇಲೆ ಟೆಲಿಗ್ರಾಮ್ ಕೊಟ್ಟು ಊರಿಗೆ ತಿಳಿಸಿದ್ರು. ಊರಾಗ ಎಲ್ಲ ವ್ಯವಸ್ಥೆ ಮಾಡಿದರು. ತಂದೆ ಮಣ್ಣಾಯಿತು. ಮನೆಗೆ ಬಂದು ಮಣ್ಣು ಆದ ಕೂಡಲೇ 4 ದಿವಸನಾಗ ಏನು ಮಾಡಿದ್ರು ಅಂದ್ರೆ ಊರು ಹಿರಿಯರು ಹೀಗಾಗಿ ನಾಗಲೋಟಿ ಮಠರು ಎಲ್ಲ ಆಸ್ತಿಯೆಲ್ಲ ಕಳ್ಕೊಂಡ್ರು. ಮಣಿ ಬನಹಟ್ಟಿ ಒಳಗಿನ ಒಂದು ಮನೆ ಮಾತ್ರ ಉಳಿತು, ಒಂದು ಮನೆ ಮಾತ್ರ ಉಳಿತು. ಮುಂದೆ ಶಿಕ್ಷಣ ಕಂಟಿನ್ಯೂ ಮಾಡಬೇಕು ಅಂದ್ರೆ ಹಣ ಇಲ್ಲ, ಉದ್ಯೋಗ ಮಾಡೋರು ಯಾರಿಲ್ಲ. ಹೀಗಾಗಿ ಏನು ಮಾಡಬೇಕು ನೋಡಿಗಿನ ತಾಯಿ ಏನು ಸೂಚನೆ ಮಾಡಿದ್ರು ಅಂದ್ರೆ, ನಿನಗೆ ಹೆಣ್ಣು ಕೊಟ್ಟು ಕಲಿಸುವಂಥ ಯಾರೇ ಒಬ್ಬ ಶ್ರೀಮಂತ ಮಾವ ಇದ್ದ ಅಂದ್ರೆ ನೋಡು, ಆ ಹುಡುಗಿನ ಮದುವೆ ಆಗೋ ಶಾಲಿ ಕಲಿ ಅಣ್ಣ. ಹುಬ್ಬಳ್ಳಿ ಒಳಗಿನ ಒಬ್ಬ ಶ್ರೀಮಂತ ಕಾಂಟ್ರಾಕ್ಟರ ಇವರಿಗೆ ಕನ್ಯಾ ಕೊಡ್ತಾರೆ. ನಾಗಲೋಟಿ ಮಠರಿಗೆ ಕನ್ಯಾ ಚಂದ ಬೇಕಾಗಿಲ್ಲ, ಕಲ್ತಾಕಿ ಬೇಕಾಗಿಲ್ಲ, ತಾನು ಕಲೀಲಿಕ್ಕೆ ಸಹಾಯ ಮಾಡುವಂಥ ಒಬ್ಬ ಮಾವ ಬೇಕಾಗಿದ್ದ. ಹೀಗಾಗಿ 6ನೇ ತಕ್ಕ ಕಲಿಯುತ್ತದಂಥ ಒಬ್ಬ ಹುಡುಗಿಯನ್ನು ಒಪ್ಪಿಕೊಂಡ. ಮದುವೆ ಹೆಂಗಾದ್ರಂದ್ರೆ ಮಹತ್ವಾಕಾಂಕ್ಷಿ ವ್ಯಕ್ತಿ ಒಂದು ಬಯಕೆ ಹೆಂಗಿರ್ತದಂದ್ರೆ, ಬನಹಟ್ಟಿಯಿಂದ ತಂಗಿ ಅವ್ವ 4 ಮಂದಿ ಗೆಳೆಯರು, ಅಲ್ಲಿ ಹುಬ್ಬಳ್ಳಿಗಿನ ಒಂದು 4 ಗೆಳೆಯರು, 10 ಮಂದಿ ನಿಬ್ಬಣ ಹೋಗಿ ಮದುವೆ ಮಾಡಿದ್ರು. ಆದರು ಮದುವೆ ಆಗಿ 4 ತಾಸಿನೊಳಗೆ ಬಂದು ಹಾಸ್ಟೆಲ್ ಒಳಗೆ ಓದಕ್ಕೆ ಶುರು ಮಾಡಿದ್ರು. ಓದಕ್ಕೆ ಶುರು ಮಾಡಿದ್ರು. ಕರಾರು ಏನಾಗಿತ್ತಪ್ಪ ಅಂದ್ರೆ ವರ್ಷಕ್ಕೆ 2,000 ರೂಪಾಯಿ ಕೊಡಬೇಕು ಮಾವು, ಎಜುಕೇಷನ್ ಕಂಪ್ಲೀಟ್ ಮಾಡೋದಕ್ಕ. ವರ್ಷಕ್ಕೆ 2,000. ಆ ಕರಾರದ ಮೇಲೆ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದರು, ಓದಿದರು. ಸೆಕೆಂಡ್ MBBS ಓದುವಾಗ ಮತ್ತೊಂದು ಟೆಲಿಗ್ರಾಮ್ ಬಂತು. ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ತಾಯಿಗೆ ಆರಾಮಿಲ್ಲ, ಗಂಭೀರ ಸ್ಥಿತಿ ಒಳಗಿದ್ದಾರೋ ಬಂದುಬಿಡೋದು. ಬಂದು ನೋಡ್ತಾರೋ ಅವರ ಗೆಳೆಯ ಸಿದ್ದಣ್ಣ ಪಾಟೀಲ್ ಹೇಳಿದ, ಅವಾಗ ಕ್ಯಾನ್ಸರ್ ಆಗೈತಿ. ಜಮಖಂಡ್ಯಾಗ ಒಬ್ಬ ಡಾಕ್ಟರ್ ಇದ್ದರು, ವಾಟ್ವೇ ಅಂತೇಳಿ. ಅವ್ರ ಹತ್ತಾಗ ನಾಗಲೋಟಿ ಮಠ ಹೋದ್ರು. ಏನು ರೀ ಸರ್ ಅಣ್ಣ, ಭಾಳ ಸೀರಿಯಸ್ ಕಂಡೀಷನ್ ಐತಿ, ಫೈನಲ್ ಸ್ಟೇಜ್ನಾಗ ಐತಿ ಕ್ಯಾನ್ಸರ್. ದಟ್ ಕ್ಯಾನ್ ಬಿ ಟ್ರೀಟೆಡ್ ಓನ್ಲಿ ಇನ್ ಬಾಂಬೆ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್. ಟಾಟಾ ಮೆಮೋರಿಯಲ್ ಹಾಸ್ಪಿಟ್ಲಾಗ ಅಟ್ಟ ಸಾಧ್ಯತೆ ಏನಣ್ಣ, ರೊಕ್ಕಿಲ್ಲ. ಗೆಳೆಯರ ಕಡೆಯಿಂದ ಒಂದು 500 ರೂಪಾಯಿ ಕಡ್ನ ಎಸ್ಕೊಂಡು ಮುಂಬೈಗೆ ಹೋಗಿ ತಾಯಿಯನ್ನು ಅಡ್ಮಿಟ್ ಮಾಡಿದರು. ಪುಣ್ಯಕ್ಕೆ ಅಡ್ಮಿಟ್ ಆಯ್ತು. ಆದರೆ ಅಲ್ಲಿ ಪೇಷಂಟ್ ಕೂಡ ಯಾರೂ ಇರೋಂಗಿಲ್ಲ. ಅವರ ಪೇಷಂಟ್ ಒಂದೇ ಇರೋದು ಮನೆಯೊಳಗೆ. ಅದಕ್ಕೆ ಅವರು ಹೊರಗಡೆ ಇರಬೇಕತ್ತು, ಲಾಜಿಂಗ್ನಾಗ ಇರಬೇಕು ಅಂದ್ರೆ ರೊಕ್ಕಿಲ್ಲ. ಗೆಳೆಯರು ಯಾರೂ ಇಲ್ಲ, ಸಂಬಂಧಿಕರು ಯಾರೂ ಇಲ್ಲ ಮುಂಬೈಗೆ. ಏನು ಮಾಡಿದ್ರು ಅಂದ್ರೆ 4 ಕಡೆ ಕೊಟ್ಟು ಒಂದು ಚಾಪಿ ಕೊಂಡು ತೊಗೊಂಬಂದ್ರು. ಹಾಸ್ಪಿಟಲ್ ಎದುರಿಗೆ ಫುಟ್ಪಾತ್ ಮೇಲೆ ರಾತ್ರಿ 9 ಆದ ಕೂಡಲೇ ಆ ಚಾಪಿ ಹಾಸಿ ಸುತ್ಕೊಂಡಂಥ ಲುಂಗಿನ ಹೊತ್ಕೊಂಡು ಬೆಳಗ್ಗೆ ಮುಂಜಾನೆ 5 ಗಂಟೆ ತನಕ ಮಲ್ಕೊಳ್ಳೋರು. 5 ಗಂಟೆಗೆ ಎದ್ದು ಸಾರ್ವಜನಿಕ ನದಿ ಅದಾವಲ್ಲ, ಆ ನದಿಯೊಳಗೆ ಮುಖ ತೊಳೆದುಕೊಂಡು ಮತ್ತು ಅವನ್ನ ತಗೊಂಡು ನಕ್ಕೊತ ನಿಂದ್ರವ್ರು. ಊಟಕ್ಕೆ ರೊಕ್ಕಿಲ್ಲ. ಒಂದು ದೊಡ್ಡದೊಂದು ಬ್ರೆಡ್ ತೊಗೊಳ್ಳೋದು, ಆ ಬ್ರೆಡ್ಡನ್ನು ಇಡೀ ದಿವಸ ತಿನ್ನೋದು, ನಲ್ಲಿ ನೀರು ಕುಡಿದು ಬದುಕೋದು. ಹಿಂಗೆ ನಡೀತು. ಒಂದು ದಿನ ಅಲ್ಲೇ ಇದ್ದಾಗ, ಮುಂಬೈಯಾಗ ಇದ್ದಾಗಣ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಿಧನ ಆದರು. ಇಡೀ ಮುಂಬೈ 2 ದಿವಸ ಬಂದಾಗ್ಬಿಡ್ತು. ಅದೇನೋ ಒಂದು ಬ್ರೆಡ್ ತೊಗೋತಿದ್ದಿಲ್ಲ, ಆ ಬ್ರೆಡ್ಡು ಸಿಗಲಿಲ್ಲ. 2 ದಿವಸ ಉಪವಾಸ ಇದ್ರು. ಮುಖ ತಗೊಳ್ಳೋದು ನಲ್ಲಿ ನೀರಿನಾಗ, ಅದೇ ನೀರು ಕುಡಿದ ದಿವಸ ದೂರ ಕೂತ ಅಳೋದು, ಮತ್ತು ಅವನ ಬೆಟ್ಟೆಗೆ ಮುಖ ತಗೊಂಡು ಸ್ವಚ್ಛಾಗಿ ಬಂದು ನಕ್ಕೋತಿರೋದು. ಇದನ್ನು ಒಬ್ಬ ಪ್ಯೂನ್ ಗಮನಿಸ್ತಾ ಇದ್ದ. ಆ ಪ್ಯೂನ್ ಇದ್ದವ ಅವರು ಹೇಳಿದ, ಯವ್ವ ನೀನು ಇಲ್ಲೇ ಆರಾಮ ಊಟ ಮಾಡ್ಕೊತ ಮಕ್ಕೊಂಡದಿ,
ಅಲ್ಲಿ ನಿನ್ನ ಮಗ ಫುಟ್ಪಾತ್ ಮೇಲೆ ಒಂದು 2 ದಿವಸ ಅಂತ ಏನೂ ತಿನ್ನಲಾರ್ದ ಅವಧಾನಲ್ಲಿ ಅಣ್ಣ ಅವು ಹೇಳಿದಳು, ಅಮ್ಮ ನನಗೇನು ಆರಾಮಾಗೋದಿಲ್ಲ, ಹೋಗು ಮನೆಗೆ ಅಂಥೇಳಿ ಅವನು ಒತ್ತಾಯ ಮಾಡಿದರು. ತಾಯಿಯನ್ನು ಕರ್ಕೊಂಡು ಬಂದ ನಾಗರೊಟ್ಟಿ ಮಾಡಿದ್ರು. ಭಾಳ ಗಟ್ಟಿ ಜೀವ ಮಾಡಿದರು. ಏನು ಗಟ್ಟಿ ಜೀವ ಮಾಡಿದ್ರು ಅಂದ್ರೆ, ಸಿದ್ದಣ್ಣ ಪಾಟೀಲ್ ಗೆಳೆಯನನ್ನು ಕರೆದ್ರು. ತಂಗಿನ ಕೈ ಇದ್ದರು, SSLC ಓದಿದ ತಂಗಿ. ಅವರಿಬ್ಬರಿಗೂ ಹೇಳಿದ್ರು, ಇವತ್ತಿನಿಂದ ಈಕಿ ನಿಮ್ಮವ್ವ, ನೀವು ಜಾಕ್ ಮಾಡಿರಿ, ನಾನು ಕಲಿಯಾಕೆ ಹೋಗ್ಕೊಳು. ಅಕ್ಕಿ ಮರಣ ಹೊಂದಿದ ಕೂಡಲೇ ನನಗೆ ತಿಳಿಸ್ರಿ, ಅನ್ಕತಕ್ಕ ನನಗೆ ತಿಳಿಸ್ಬೇಡ್ರಿ, ಕೂಡಿಯಂಗಿಲ್ಲ ಅಂತೇಳಿ ಅವರಿಬ್ಬರಿಗೂ ಪ್ರೈವೇಟ್ ಹೇಳಿದ್ರು. ಹಂಗಂದು ಒಂದು 3 ತಿಂಗಳೊಳಗೆ ತಾಯಿ ತೀರ್ಕೊಂಡ್ರು. ಮನೆಗೆ ಬಂದ ಮಣ್ಣು ಮಾಡಿ, ಬನ್ನಟ್ಯಾಗ ಮಣ್ಣು ನಮ್ಮ ಭಾಗದಾಗ ಮಣ್ಣು ಭಾಳ ಚಲೋ ಹೋಗತ್ತೆ. ಅದಕ್ಕೆ ಬನ್ನಟ್ಟಿ ಭಾಗದಾಗ ಮಂದಿ ಕೂಡ್ತಾರೆ. ನಿಧನ ಹೊಂದಿದ ಮನೆಯವರು ಯಾರು ಏನೂ ಮಾಡಂಗಿಲ್ಲ, ಅವ್ರು ಸುಮ್ಮಿರ್ತಾರೋ. ಹಿರಿಯರು ಊರನವರು ಎಲ್ಲ ನೆರವೇರಿಸ್ತಾರೆ. ಹಂಗೆ ಊರು ಜನ ಕೂಡಿ ಶವ ಸಂಸ್ಕಾರ ಮಾಡಿದ ನಂತರ ಅಣ್ಣ ತಂಗಿ ಇಬ್ಬರ ಮನ್ಯಾಗ ಉಳಿದ್ರು. ಒಂದು ಕಂಬಕ್ಕೆ ಅಣ್ಣ ಕೂತ, ಇನ್ನೊಂದು ಕಂಬಕ್ಕೆ ತಂಗಿ ಕೂತಳು. ಮಣದನೇ ಹತ್ರ ಒಂದು ಸ್ವಲ್ಪ ಸಮಯ ಆಗೋಣ ಒಳಗೆ ಹೋಗಿ ಮುಖ ತಕ್ಕೊಂಡು ಬಂದು ಯುವತಿ ಹಚ್ಕೊಂಡು, ತಂಗಿ ನೀನು ಮುಖ ತಗೊಂಡ್ಬರು, ಯುವತಿ ಹಚ್ಕೊಂಡು ಬಾ, ಇಂದಿನಿಂದ ನಮ್ಮ ಕಷ್ಟಗಳೆಲ್ಲ ಮುಗಿದು ಇನ್ನು ಅಳಂಗಿಲ್ಲ, ನೀನು ನಿನ್ನ ಸಿಲ್ಲಾಗ ನೀನು ಅರಿವಿ ಹಾಕ, ನಡಿ ಹುಬ್ಬಳ್ಳಿಗೆ ಹೋಗು ನಡಿ ಅಂತೇಳಿ ತಂಗಿನ ಕರ್ಕೊಂಡು ಹೋಗಿ ಹುಬ್ಬಳ್ಳಿ ಒಳಗೆ ಪಾಲಿಟೆಕ್ನಿಕ್ ಡಿಪ್ಲೊಮಾಕ್ಕೆ ಅಡ್ಮಿಷನ್ ಮಾಡಿಸಿದ್ರು. ಪಾಲಿಟೆಕ್ನಿಕ್ ಡಿಪ್ಲೊಮಾಕ್ಕನೇ ಯಾಕೆ ಅಡ್ಮಿಷನ್ ಮಾಡಿಸಿದ್ರೆ, ಆ ಡಿಪ್ಲೊಮಾ ಕಾಲೇಜ್ದಾಗ ಲೇಡೀಸ್ ಹಾಸ್ಟೆಲ್ ಇತ್ತು. ತಂಗಿನಲ್ಲಿ ಸೇರಿಸ್ಬೇಕಾಗಿತ್ತು. ತಂಗಿನ ಅಲ್ಲಿ ಸೇರಿಸಿ ನಾವು ಬಂದು KMC ಹಾಸ್ಟೆಲ್ನಾಗಿದ್ದ ಶುರು ಮಾಡಿದ್ವಿ. ಅಭ್ಯಾಸ ಪ್ರಾರಂಭ ಆಯಿತು. ಆಮೇಲೆ ಪರೀಕ್ಷೆ ಮುಗಿತು ತಂಗಿದು. ತಂಗಿ ಪರೀಕ್ಷೆ ಮುಗಿದುಕೊಂಡು ಹಾಸ್ಟೆಲ್ ಖಾಲಿ ಮಾಡಬೇಕು. ಹಾಸ್ಟೆಲ್ ಖಾಲಿ ಮಾಡಿದರೆ ತಂಗಿ ನೀಡುವುದು ಎಲ್ಲಿ ಅಂತ ಸಮಸ್ಯೆ ಬಂದಾಗ ನಮ್ಮ ಗೆಳೆಯನ ಮಾವನ ಮನೆಗೆ ಹೋದರು. ಅವರು ಬರ್ರಿ ಬರ್ರಿ ಅಂತ ಕರೆದ್ರು. ನಮಸ್ಕಾರ ರೀ, ನಮಗೆ ಯಾರೂ ದಿಕ್ಕಿಲ್ಲ ರೀ, ಮತ್ತೊಂದು 1.5 ತಿಂಗಳ ನಮ್ಮ ತಂಗಿನ ನಿಮ್ಮ ಮನ್ಯಾಗ ಇಟ್ಕೊಂಡು ಒಂದಿಟ್ಟು ಕಾಪಾಡ್ರಿ, ಹಾಸ್ಟೆಲ್ ಶುರುವಾಗೋಣ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂದರು. ಇರ್ಲಡ್ರಿ ಇರ್ರಿ, ನಮ್ಮ ಮನ್ಯಾಗ ವಿಜಯ ಆದಳು, ಆಕಿ ಇಬ್ಬರು ಕೂಡಿ ಓದ್ತಾರೋ, ನೀವೇನು ಖಾಲಿ ಮಾಡಿಬಿಡ್ರಿ ಅಂತ ಒಂದು ದಿವಸ 1.5 ತಿಂಗಳು ಇಟ್ಕೊಂಡು ಮತ್ತೆ ಹಾಸ್ಟೆಲ್ ಸೇರಿದೆವು. 2ನೇ ವರ್ಷದ ಪರೀಕ್ಷೆ ಮುಗಿದ ಕೂಡಲೇ ಮತ್ತೆ ಹಾಸ್ಟೆಲ್ ಖಾಲಿ ಮಾಡಬೇಕು. ಅವಾಗ ಈ ಸಲ ಬುಳ್ಗಣ್ಣವ್ರ ಕೇಳೀನಿ, ಬ್ಯಾಡಿನ ಅವರಲ್ಲೇ ಪಾಟೀಲ್ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ರು, ಸ್ಕೂಲ್ ಇನ್ಸ್ಪೆಕ್ಟರ್. ಅವ್ರ ಮನೆಗೆ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ತಂಗಿನ ಅವ್ರ ಮನೆಗಿಟ್ಟು ಅಲ್ಲಿ 1.5 ತಿಂಗಳು. ಈ 2 ಮನೆಯೊಳಗೆ ತಂಗಿನ ಇಡೋಕ್ಕಿಂತ ಮುಂಚೆ ಅವರು 2 ಮಾತು ಹೇಳಿದ್ರು. ತಂಗಿ 2 ಮಾತು, ಅಂಥ ಮಾರ್ಮಿಕ ಮಾತು. ತಂಗಿ, ನೀ ಯಾವ ಮನ್ಯಾಗ ಇರ್ತಿಲ್ಲ ಆ ಮನ್ಯಾನವರು ಹುಡುಗಿ ಎಟ್ಟರೆ ಉಣ್ತೋಪ ಅಂದಾರ, ಹುಡುಗಿ ಎಟ್ಟರೆ ಉಣ್ತತಿ ಅಂತ ಅಂದಾರ. 2ನೇದು ಬರೀ ಕಾಲಿನ ಕುಂಡ್ರದತಿ ಆ ಹುಡುಗಿದು ಅಂದಾರ. ಇವೆರಡೂ ಅಣಿಸ್ಕೊಳ್ಳಾರ್ದಂಗೆ ಆ ಮನ್ಯಾಗ ಗೆದ್ದು ಬಾ ಅಂತೀವಿ. ಅದರ ಅರ್ಥ ತಂಗಿ ಗೊತ್ತಾದ. ಅಲ್ಲಿ 1.5 ವರ್ಷ, ಇಲ್ಲಿ 1.5 ತಿಂಗಳ, ಇಲ್ಲಿ 1.5 ತಿಂಗಳ ಅರಹಟ್ಟೆ ಉಂಡ ಆ ಮನೆಯಲ್ಲಿನ ಎಲ್ಲ ಕೆಲಸಗಳನ್ನು ಮಾಡಿ, ಅವ್ರು ಬೇಡ ಬೇಡ ಅಂದ್ರೂ ಮಾಡಿ, ಅವು 2 ಮನೆಯ ಮಗಳನ್ನ ಅವರಂಗೆ ಅಕ್ಕಿ ಹಾರಾಗಿ ಬಂದರು. ಇಂಥ ಒಂದು ಸನ್ನಿವೇಶದಾಗ ನಾಗರೋಟಿ ಮಾಡಿದ್ರು, ತಂಗಿನ ಜೀವಾಕ್ ಮಾಡಿದರು, ಅಪ್ಪನ ಜೀವಾಕ್ ಮಾಡಿದರು, ಅವನ ಜೀವಾಕ್ ಮಾಡಿದರು. MBBS ಪರೀಕ್ಷೆಯೊಳಗೆ ಡಿಸ್ಟಿಂಕ್ಷನ್ ಸಮೇತ ಪಾಸ್ ಆದರು. ಮೆಡಿಸಿನ್ ವಿಷಯದೊಳಗೆ ಬಂಗಾರದ ಪದಕವನ್ನು ಪಡೆದರು. ಇಷ್ಟೆಲ್ಲ ಇರ್ಬೇಕು. ಕಾರಣ ಏನಂದರೆ ಕಲಿಬೇಕು ಅನ್ನುವಂಥ ಮನಸ್ಸು. ನಿಮಗೆ ಅಪಾರ್ಚುನಿಟಿಗಳು ಇಟ್ಟದಲ್ಲ, ಈಗ ಅಪಾರ್ಚುನಿಟೀಸ್ ಆರ್ ಸೋ ಮೆನಿ ನಿಮ್ಮ ವಿದ್ಯಾರ್ಥಿಗಳಿಗೆ. ಈಗ ನಾವು ಅವಾಗ ತಹಸೀಲ್ದಾರ್ ಆಗಬೇಕು, ಇಲ್ಲಕಂದ್ರೆ PS ಆಗಬೇಕು, ಇಲ್ಲಕಂದ್ರೆ ಮಾಸ್ಟರ್ ಆಗಬೇಕು, ಇಲ್ಲಿ ಕ್ಲಾರ್ಕ್ ಆಗಬೇಕು, ಇಷ್ಟಾಯ್ತು ನಮಗೆ. ಈಗ ನಿಮಗೆ ಕ್ಲಾಸ್ನಾಗ ಇದ್ದಾಗಲಿ, ಸಭೆ ಸಮಾರಂಭಗಳಿದ್ದಾಗಲಿ ಏನು ಹೇಳ್ತಾರೋ ಅನ್ನೋದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೇಳಿದ್ದನ್ನು ಮನೆಯೊಳಗೆ ಬರೀ ಒಂದು ಅರ್ಧ ಗಂಟೆ ಓದಿದಿರಿ ಅಂದರೆ ಸಾಕು, 1 ತಾಸು ಓದಿದ್ರೆ ಸಾಕು. ಯು ಕ್ಯಾನ್ ಅಚೀವ್.
ಅದು ನಾಗಲೋಟಿ ಮಠರ ಈ ಬದುಕು ಇದಾವೆ. ಮುಂದೆ MD ಮಾಡಿದರು. ಯಾವ ವಿಷಯದಾಗ ಮಾಡಿದ್ರು ಅಂದರೆ ಪೆಥಾಲಜಿ ರಕ್ತ ತಪಾಸ್ ಮಾಡಿ ಅದರ ಯಾವ ಡಿಸೀಸ್ ಐತಿ ಅನ್ನೋದು ಹೇಳೋದು, ಯಾವ ಔಷಧಕ್ಕೆ ಡಿಸೀಸ್ ಕಡಿಮೆ ಆಕೈತಿ ಅನ್ನೋದು ಹೇಳೋದು ಪೆಥಾಲಜಿ. ಆ MD ಪೆಥಾಲಜಿ ಮಾಡಿಕೊಂಡು MD ಪೆಥಾಲಜಿ ಹೆಂಗೆ ಮಾಡ್ಕೊಂಡ್ರಂದ್ರೆ ಇಂಡಿಯಾದೊಳಗನ ಅದರೊಳಗೆ ಡಿಸ್ಟಿಂಕ್ಷನ್ ಪಡೆದಿದ್ದಿಲ್ಲ. 70ಕ್ಕಿಂತ ಹೆಚ್ಚು ಗುಣಗಳನ್ನು ಪಡೆದ MD ಪಾಸ್ ಆಗಿದ್ದಿಲ್ಲ ಯಾರು. ದ್ಯಾಟ್ ಐ ಮಸ್ಟ್ ಅಚೀವ್, ಅದನ್ನು ನಾನು ಸಾಧಿಸಬೇಕು. ಐ ವಾಂಟ್ ಟು ಗೆಟ್ ಡಿಸ್ಟಿಂಕ್ಷನ್ ಇನ್ MD ಪೆಥಾಲಜಿ ಅಂತೇಳಿ ಓದಕ್ಕೆ ಶುರು ಮಾಡಿದ್ರು. ಮುಂಜಾನೆ 7 ಗಂಟೆಗೆ ಡಿಪಾರ್ಟ್ಮೆಂಟಿಗೆ ಹೋದ್ರಂದ್ರೆ ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬರೋದು, ಅರ್ಧ ಗಂಟೆ ಒಳಗೆ ಊಟ ಮಾಡೋದು, ಮತ್ತೆ ಡಿಪಾರ್ಟ್ಮೆಂಟಿಗೆ ಹೋಗೋದು. ಆ 1:30ಯಿಂದ 9 ಗಂಟೆ ತನಕ 1:30ಯಿಂದ 9 ಗಂಟೆ ತನಕ ಅಧ್ಯಯನ. ಎಲ್ಲ ಡಿಪಾರ್ಟ್ಮೆಂಟ್ಗಳು ದೀಪ 6 ಗಂಟೆ ನೋಡಿಗನ ಎವ್ರಿ ರೂಮ್ ಇನ್ ದ KMC ಯೂಸ್ ಟು ಬಿ ಆಫ್. ಅಲ್ಲಿ ಒಂದೇ ದೀಪ ಉರಿತಿತ್ತು, ಮಂದಿ ಮಾತಾಡೋರು. ಅಲ್ಲಿ ಲೈಟ್ ಆರಿಸೋದು ಮಾಡ್ತಾರೆ ನೋಡ್ರಿ ಅಂತೇಳಿ ನಮ್ಮ ತಗೊಳ್ಳೋದು ಮಾತಾಡೋ ಹೇಳೋರು. ಡಾಕ್ಟರ್ ನಾಗಲೋಟಿ ಮಠ ಇಸ್ ರೀಡಿಂಗ್. ಅಲ್ಲಿ ಡಾಕ್ಟರ್ ನಾಗಲೋಟಿ ಮಠ ಅಧ್ಯಯನ ಮಾಡಾಕ್ತಾರೆ, ಓದಾಕತ್ತಾರೆ ಅಂತೇಳಿ. ಈ ರೀತಿ ಓದಿ 67% ಗುಣಗಳನ್ನು ಪಡ್ಕೊಂಡ್ರು. ಡಿಸ್ಟಿಂಕ್ಷನ್ ಆಗಲಿಲ್ಲ. ಆವಾಗ ಒಬ್ಬರು ಡಾಕ್ಟರು ಹೇಳಿ ಚೆನ್ನಪ್ಪ ಅಂತೇಳಿ ಅವ್ರಿಗೆ ಕಲಿಸಿದ ಡಾಕ್ಟರ್ ಹೇಳಿದರು, ನಾಗಲೋಟಿ ಮಠ ನಾನು ಪೆಥಾಲಜಿ ಮುಖ್ಯಸ್ಥರನ್ನು ಕೇಳಿದೆ, ನಾಗಲೋಟಿ ಮಠ ಡಿಸ್ಟಿಂಕ್ಷನ್ ಯಾಕೆ ಸಿಗಲಿಲ್ಲ ಅಂತೇಳಿ. ಇಂಡಿಯಾದಾಗ ಯಾರಿಗೂ ಸಿಕ್ಕಿಲ್ರಿ, ಅದಕ್ಕೆ ನಾನೇ ಮೊದಲೇ ನಾವು ಆಗಬಾರ್ದು ಅಂಥೇಳಿ ಅಂಜಿ ಕೊಟ್ಟಿಲ್ಲ ಅಂತ ಹಿಂಗೆ ಹೇಳ್ಯಾರು. ಅದಕ್ಕೆ ದಿಸ್ ಈಸ್ ನಾಟ್ ದ ಎಂಡ್ ಆಫ್ ಯುವರ್ ಕರಿಯರ್, ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಯುವರ್ ಕರಿಯರ್. ಇದು ನಿನ್ನ ಕರಿಯರದ ಪ್ರಾರಂಭ ಐತಿ, ಡೋಂಟ್ ಬಿ ಡಿಸ್ಹಾರ್ಟೆಂಡ್ ಅಂಥೇಳಿ ಮಾಡಿದರು. ಆಮೇಲೆ ನಾಗಲೋಟಿ ಮಠರಿಗೆ ಆಹ್ವಾನಗಳು ಬಂದು KMC ಒಳಗೆ ಲೆಕ್ಚರ್ ಇದ್ದಿಲ್ಲ. JN ಮೆಡಿಕಲ್ ಕಾಲೇಜ್ ಬೆಳಗಾವಿ, ಅಲ್ಲಿ ಡೀನ್ ಸ್ಪೆಷಲ್ ಪತ್ರ ಬರೆದ್ರು. ಅಲ್ಲಿ ನಿಮಗೆ 428 ರೂಪಾಯಿ ಪಗಾರ ಐತಿ KMC ಒಳಗೆ. ಇಲ್ಲಿ JNMCಗೆ ಬಂದಿರಿ ಅಂದ್ರೆ ನಿಮ್ಮನ್ನು ಅಸೋಸಿಯೇಟ್ ಪ್ರೊಫೆಸರ್ನ ಮಾಡಿ ತಿಂಗಳ 1200 ರೂಪಾಯಿ ಪಗಾರ ಕೊಡ್ತೀನಿ, ನೀವು ಬರ್ರಿ ಅಂತೇಳಿ. ಅಂದ್ರೆ ಆ ಮಟ್ಟಕ್ಕೆ ನಾಗಲೋಟಿ ಮಠದ ಜ್ಞಾನ ವಿಸ್ತಾರಗೊಂಡಿತ್ತು. ಹೀಗಾಗಿ ಸೂನ್ ಹಿ ಬಿಕೇಮ್ ಎ ವೆರಿ ಪಾಪ್ಯುಲರ್ ಟೀಚರ್, ಅಗದಿ ಜನಪ್ರಿಯ ಶಿಕ್ಷಕ ಆಗಿಬಿಟ್ರು. ಆಮೇಲೆ ಪೆಥಾಲಜಿ ಮ್ಯೂಸಿಯಂ ನಿರ್ಮಾಣ ಮಾಡಿದರು. ಪೆಥಾಲಜಿ ಮ್ಯೂಸಿಯಂ ಎಂಥದ್ದಂದ್ರೆ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಮ್ಯೂಸಿಯಂ, ಜಗತ್ತಿನ ಶ್ರೇಷ್ಠ ಮ್ಯೂಸಿಯಂಗಳಲ್ಲಿ ಒಂದು ಅಂಥ ಮ್ಯೂಸಿಯಂ ನಿರ್ಮಾಣ ಮಾಡಿದರು. ಅಲ್ಲಿದ್ದಾಗಣ ಬ್ರುಸಾಲಿಸಿಸ್ ಅನ್ನೋ ರೋಗದ ಬಗ್ಗೆ ಸಂಶೋಧನೆ ಮಾಡಿದರು. ಬ್ರುಸಾಲಿಸಿಸ್ ರೋಗ ಇಂಗ್ಲೆಂಡದ ದನಗಳಿಗೆ ಮಾತ್ರ ಬರ್ತೈತಿ, ಮತ್ತು ಭಾರತದಲ್ಲಿ ಆ ರೋಗ ಇಲ್ಲ ಅಂಥೇಳಿ ಒಂದು ನಂಬಿಕೆ ಇತ್ತು, ವೈದ್ಯ ಜಗತ್ತು ನಂಬಿತ್ತು. ನಾಗಲೋಟಿ ಮಠರ ಅದರ ಮೇಲೆ ಸಂಶೋಧನೆ ಮಾಡಿ ಬ್ರುಸಾಲಿಸಿಸದ ಲಕ್ಷಣಗಳನ್ನು ಭಾರತದ ದನಗಳಲ್ಲಿಯೂ ಕರ್ನಾಟಕದ ದನಗಳಲ್ಲಿಯೂ ಬೆಳಗಾವಿಯ ಎಮ್ಮೆ ಕರುಗಳಲ್ಲಿಯೂ ಆ ರೋಗವನ್ನು ಕಂಡುಹಿಡಿದ್ರು. ಆ ಎಮ್ಮೆ ಹಾಲನ್ನು ಕಾಯಿಸಲಾರದ ಶಕ್ತಿ ಬರ್ತೈತಿ, ಹಸಿ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ, ಹಿಡ್ಕೊಂಡು ಕೊಡ್ತಾರಲ್ಲ, ಅಂಥವ್ರಿಗೆ ಆ ರೋಗ ಬರ್ತದೆ. ಅದರ ಮೇಲೆ ಸಂಶೋಧನೆ ಮಾಡಿ ಏನು ಮಾಡಿದ್ರೆ ಅಂದರೆ ಭಾರತದೊಳಗೆ ಈ ರೋಗ ಐತಿ ಅನ್ನೋದನ್ನು ಸಿದ್ಧಪಡಿಸಿದ ಜಗತ್ತಿನ ಮೊದಲನೇ ವೈದ್ಯರು ಡಾಕ್ಟರ್ ನಾಗಲೋಟಿ. ಆಮೇಲೆ ಕೊಕ್ಕೆ ಹುಳ ರೋಗ ಅಂತಂದು ಅರೆ ನಮೂನೆ ಟ್ರೀಟ್ಮೆಂಟ್ ಕೊಟ್ಟರು, ರೋಗಿಗಳು ಸಾಯ್ತಿದ್ವು. ನಾಗಲೋಟಿ ಮಠರು ಹೇಳಿದ್ರು, ಈ ರೋಗ ಕೊಕ್ಕೆ ಹುಳ ರೋಗ, ಇದಕ್ಕೆ ಇಂಥ ಮೆಡಿಸಿನ್ ಕೊಡಬೇಕು ಅಂಥೇಳಿ ಸಂಬಂಧಪಟ್ಟಂಥ ವೈದ್ಯರಿಗೆ ಹೇಳಿದ್ರೆ ಅವ್ರು ನಂಬಲಿಲ್ಲ, ಆ ವೈದ್ಯರು ನಂಬಲಿಲ್ಲ. ನಾಗಲೋಟಿ ಮಠರು ಅದನ್ನು ಸಿದ್ಧಪಡಿಸಿ ತೋರಿಸಿದ್ರು. ನ್ಯಾಷನಲ್ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಳಗೆ ತಾವು ಗೈದಂಥ ಸಂಶೋಧನೆಗಳ ಬಗ್ಗೆ ಹೇಳಿದರು, ಜಗತ್ತು ಒಪ್ಪಿಕೊಂಡು. ಆಮೇಲೆ ಕ್ಯಾನ್ಸರ್ ರೋಗವನ್ನು ಅರ್ಧ ಗಂಟೆ ಒಳಗೆ ಪತ್ತೆ ಹಚ್ಚುವಂಥ ಒಂದು ವಿಧಾನವನ್ನು ಕಂಡುಹಿಡಿದ್ರು. ಅರ್ಧ ಗಂಟೆ ಒಳಗನೆ ಆ ರೋಗಕ್ಕೆ ಪತ್ತೆ ಹಚ್ಚಬೇಕು. ಮೊದಲಿನ ತನಕ 2 ದಿವಸ 3 ದಿವಸ ಕಾಯಬೇಕು, 2 ದಿವಸ 3 ದಿವಸ ಕಾಯಬೇಕು. ಅಂಥ ಸ್ಥಿತಿಯೊಳಗೆ ಇವರು ಅರ್ಧ ಗಂಟೆ ಒಳಗೆ. ಏನು ಕಾರಣ ಅಂತಂದ್ರೆ
ಪಿಂಜಾರ್ ಅಂತ ಒಬ್ಬರು ಮಾಸ್ತರ್ ಅವ್ರ ಮನೆ ಎದುರಿಗಿದ್ದರು ಮನೆಗೆ. ಅವ್ರ ಮನೆಗಿದ್ದಂಥ ಅವ್ರ ಮಾಸ್ತರು ನಾಗಲೋಟಿ ಮಠಕ್ಕೆ ಬಂದರು. ಅವ್ರ ಮಿಸ್ಸಸ್ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಹೌದು ಅಲ್ಲೋ ಅಂಥೇಳಿ ಕೇಳಕ್ಕೆ ಬಂದಿದ್ದರು. ಕ್ಯಾನ್ಸರ್ ಹೌದು ಅಲ್ಲೋ ಅಂಥೇಳಿ ಅವ್ರು ಕೇಳಕ್ಕೆ ಬಂದಿದ್ದರು. ಸರ್ 2 ದಿವ್ಸ ಬೇಕು ರೀ ಟೈಮ್ ಅದಕ್ಕೆ ಹೇಳಕ್ಕೆ. 2 ದಿವ್ಸ ಬೇಕಂದ ಕೂಡಲೇ ಏನಪ್ಪ ನೀ ಜಗತ್ತಿನಾಗ ಶ್ರೇಷ್ಠ ಡಾಕ್ಟರ್ ಅದಿ ಅಂತ ಹೇಳಾಕತ್ತರು. ಹೆಂಗೆ ಅನ್ನೋಣ ಒಂದು ವಿಶೇಷವಾದಂಥ ವಿಧಾನವನ್ನು ಕಂಡುಕೊಂಡು ಅರ್ಧ ಗಂಟೆ ಒಳಗನೆ ನಿಮ್ಮ ಮಿಸ್ಸಸ್ಗೆ ಕ್ಯಾನ್ಸರ್ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಆ ಕ್ಯಾನ್ಸರ್ ಅರ್ಧ ಗಂಟೆ ಒಳಗೆ ಹಿಡಿಯೋದ ಪದ್ಧತಿಯನ್ನು ನಾಗಲೋಟ ಮಠ ಶುರು ಮಾಡಿದರು. ಹೀಗೆ ನಾರಹುಣ್ಣ ಬೇನೆ, ನಾರಹುಣ್ಣ ರಬಕೆ ಒಳಗೆ ಭಾಳ ಜೋರು ಇತ್ತು ಅವಾಗ ನಾವು ಸಣ್ಣಾಗಿದ್ದಾಗ. 66-70 ವರ್ಷದ ಹಿಂದೆ ರಬಕೆ ಒಳಗೆ ನಾರಹುಣ್ಣೆ ಹಂಗಂದ್ರೆ ಹೊಕ್ಕ ತುಂಬ ಬಾಯಿಯೊಳಗೆ ಅವ ನೀರನ್ನು ಕುಡಿಯೋದ್ರ ಮೂಲಕ ನಾರಹುಣ್ಣು ಹಾಕಿತ್ತು. ಭಾಳ ಡೇಂಜರಸ್ ಡಿಸೀಸ್. ಅದನ್ನು ಅಳವಂಡಿಗೆ ಹೋಗಿ ಅಲ್ಲಿ ಒಂದು ತಿಂಗಳು ಇದ್ದು ಸಂಶೋಧನೆ ಮಾಡಿ ಒಂದು ಪ್ರಬಂಧ ಮಾಡಿಸಿದರು. ಚಂಡೀಗಢದೊಳಗೆ ಅದನ್ನು ಪ್ರೆಸೆಂಟ್ ಮಾಡಿದರು. ಅಮೇರಿಕಾದ ಶಿಕಾಗೋ ಪಟ್ಟಣದೊಳಗೆ ಅದನ್ನು ಪ್ರೆಸೆಂಟ್ ಮಾಡಿದರು. ಜಗತ್ತು ತೆರೆದೂಗುವಂಗೆ ಮಾಡಿದಂಥ ಡಾಕ್ಟರ್ ಸಹಜ ನಾಗರಹೊಟ್ಟಿ ಮಠರು ಒಳ್ಳೆಯ ಸಂಶೋಧಕರು. ಆಮೇಲೆ ಬಿಜಾಪುರ ಮೆಡಿಕಲ್ ಕಾಲೇಜಿನವ್ರು ಕರೆದರು. ನಮ್ಮಲ್ಲಿ ಬರ್ರಿ ಇಲ್ಲಿ 20 ವರ್ಷ ಮಾಡಿದ್ರು. ಅಲ್ಲಿ ಹೋಗಿ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಕಟ್ಟಿದರು. ಬೆಳಗಾವಿಗೆ ಬಂದರು. ಬೆಳಗಾವಿ ಬರೋಟಿಗೆನ ಸುತ್ತೂರು ಮಠದ ಜಗದ್ಗುರುಗಳು, ಮೈಸೂರಿನ ಸುತ್ತೂರು ಮಠದ ಜಗದ್ಗುರುಗಳು ಆಹ್ವಾನಿಸಿದರು. ಅಲ್ಲಿ ಹೋಗಿ 3 ವರ್ಷ ಸೇವಾ ಮಾಡಿದರು. ಅಲ್ಲಿ ಅಖಿಲ ಭಾರತ ಸಮ್ಮೇಳನ ಮಾಡಿದರು. ಅಖಿಲ ಭಾರತ ಸಮ್ಮೇಳನವನ್ನು ಮಾಡಿ ಎಸ್ಟಿಮೇಟ್ ಮಾಡಿದರು. ಅಲ್ಲಿಂದ KMC ಡೈರೆಕ್ಟರ್ ಅಂತ ಬಂದರು. KMCಯನ್ನು ಇಂಪ್ರೂವ್ ಮಾಡಿದರು. KIMS ಆಗಿತ್ತು ಅದು, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತೇಳಿ. ಅದನ್ನು ಸುಧಾರಣೆ ಮಾಡಿದರು. ನಾಗಲೋಟಿ ಮಠರು ಕನ್ನಡದೊಳಗೆ 40 ಪುಸ್ತಕಗಳನ್ನ ಬರೆದು, ಇಂಗ್ಲೀಷ್ನೊಳಗೆ 14 ಪುಸ್ತಕಗಳನ್ನು ಬರೆದು, 125ಕ್ಕೂ ಹೆಚ್ಚಿಗೆ ಸಂಶೋಧನಾ ಪ್ರಬಂಧಗಳಿದ್ದವು. 125ಕ್ಕೂ ಹೆಚ್ಚಿಗೆ ಸಂಶೋಧನಾ ಪ್ರಬಂಧಗಳು ರಾಷ್ಟ್ರೀಯ ಮಟ್ಟದೊಳಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅವುಗಳನ್ನು ಪ್ರೆಸೆಂಟ್ ಮಾಡಿದರು. ಅಮೇರಿಕಕ್ಕೆ ಹೋಗಿ ಮೃತದೇಹಗಳು ಕೆಡದಂತೆ ಇಡುವಂಥ ಒಂದು ವಿಧಾನ, ವೈದ್ಯಕೀಯ ಒಂದು ವಿಧಾನ, ಮೃತದೇಹಗಳು ಕೆಡದಂತೆ ಇಡುವ ಒಂದು, ಅದಕ್ಕೆ ಏನಂತಾರೆ ಪ್ಲಾಸ್ಟಿನೇಷನ್ ಅಂತ. ಆ ಪ್ಲಾಸ್ಟಿನೇಷನನ್ನು ಕಲಿತು ಬಂದ ಭಾರತದ ಮೊಟ್ಟ ಮೊದಲನೇ ವೈದ್ಯರು ಡಾಕ್ಟರ್ ನಾಗಲೋಟಿ ಮಠ. ಹೀಗೆ ಅನೇಕ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಾಧನೆಗಳಿದಂಥ ನಾಗಲೋಟಿ ಮಠರು 2003 ಬಿಚ್ಚಿದ ಜೋಳಿಗೆ ಅನ್ನುವಂಥ ಆತ್ಮವೃತ್ತ ಅಂತ ಬರೋದು. ಬಿಚ್ಚಿದ ಜೋಳಿಗೆ, ಆ ಬಿಚ್ಚಿದ ಜೋಳಿಗೆ ಶತಮಾನದ 100 ಶ್ರೇಷ್ಠ ಪುಸ್ತಕಗಳಲ್ಲಿ ಒಂದು 1000 ವರ್ಷಗಳ ಶ್ರೇಷ್ಠ ಪುಸ್ತಕಗಳು 100, ಅವುಗಳಲ್ಲಿ ನಾಗಲೋಟಿ ಮಠದ ಬಿಚ್ಚಿದ ಜೋಳಿಗೆಯೂ ಒಂದಾಗಿತ್ತು. 2 ಸಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದರು. 2 ಸಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದರು. ಕೊನೆಗೆ ಒಂದು ದಿನ ಆರಾಮ್ ತೆಪ್ಪಿದ ಕೂಡಲೇ ಅವರನ್ನು ಆಸ್ಪತ್ರೆಗೆ ಹಾಕಿದರು. ನಿಮೋನಿಯಾ ಆಗಿತ್ತು. ನಿಮೋನಿಯಾ ಆದ್ರೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಬೆಚ್ಚಗಿಡ್ಬೇಕು. ನಿಮೋನಿಯಾ ಆದವರನ್ನು ಬೆಚ್ಚಗೆ ಇಡಬೇಕು. ಕಬಡ್ಡಿ ಹೊತ್ಕೊಂಡು ಮುಗೋತಿದ್ರು. ಆ್ಯಂಟಿಫ್ಲೂ ಅಂತ ಒಂದು ಬಿಳಿ ದ್ರವ ಹಚ್ತಿದ್ರು ಎದಿಗೆ, ಕಫ ಕರಗಲಿ ಅಂತೇಳಿ. ಹಂಗೆ ರಬ್ಬರ್ ಚೀರ್ ಇರ್ತದೆ, ಬಿಚ್ಚಿ ನೀರು ಹಾಕಿ ಅದನ್ನು ಕಸ್ಕೋತ ಮಾಡ್ಕೋಬೇಕು. ಅದು ಇಂಥವು ಮಾಡೋದು ಬಿಟ್ಟು ಆ ದವಾಖಾನೆ ಅವ್ರು ಏನು ಮಾಡಿದರು, ಹಾಸ್ಪಿಟ್ಲ್ನವರು AC ಒಳಗಿಟ್ರು. ಅವರು AC ಒಳಗಿಟ್ರು, ತಂಪನಾಗೆ ಇಟ್ಟರು. ತನ್ನ ಶಿಷ್ಯನ ಮುಂದೆ ಹೇಳಿದ್ರು ಅವರು, ತಮ್ಮ ನಾಗೇಶಪ್ಪ, ನನಗೆ ನಿಮೋನಿಯಾ ಆಗೈತಿ, ನನ್ನ ಹೆಂಗೆ ಇಟ್ಟಾರಪ್ಪ ಅಂದ್ರೆ ಕಲ್ಲು ಕಟ್ಟಿ ಈಸು ಬರಲಾರ್ದವನು ಬಾಗ ಒಗಿತಾರಲ್ಲ ಹಂಗೆ ನೀ ಸಾಯಪ್ಪ ನಿನ್ನ ಇಡ್ತು ಅಂದಂಗೆ ನಡೆದೈತಿ. ಮತ್ತು ನಾಳೆ 10:30 ಗಂಟೆಗೆ ನನ್ನ ಮರಣ ಆಕೈತಿ. ಬೈ ಟುಮಾರೋ ಐ ವಿಲ್ ಡೈ ಅಟ್ 10 o'clock ಎಕ್ಸಾಕ್ಟ್ಲಿ ಅಂಥೇಳಿ ಅಂದರು. ಮರುದಿವ್ಸ 10 ಗಂಟೆಗೆ ಅವರ ಮರಣ ಆಯಿತು. ತುಂಬಿಕೊಂಡ ಸಮೀಪದ ಒಂದು 24 ಕಿಲೋಮೀಟರ್ ಮಗನ ತೋಟದೊಳಗೆ ಸಮಾಧಿ ಆಯಿತು, ನಾಗರಹೊಟ್ಟಿ ಮಠ ಸಮಾಧಿ. ಇಂದಿಗೆ 16 ವರ್ಷ ಮುಗಿದಾವು.
17 ವರ್ಷ ಮುಗಿದಾವೆ. ಆದರೂ ನಾಗಲೋಟಿ ಮಠದ ಇಂದಿಗೂ ಪ್ರಸ್ತುತ ಅದ. ನಾಗಲೋಟಿ ಮಠನ ಅಲ್ಲಲ್ಲಲ್ಲ ಸ್ಮರಿಸ್ತಾರೆ. ತುಮಕೂರೊಳಗೆ ಅವ್ರ ಹೆಸರಲ್ಲಿ ಕಾರ್ಯಕ್ರಮ ಆಕಾವ, ಬೆಳಗಾವಿಯೊಳಗೆ ಅವ್ರ ಹೆಸರಲ್ಲಿ ಕಾರ್ಯಕ್ರಮಗಳಾಕಾವ, ರಬಕವಿ ಬನಟಿ ಈ ಭಾಗದೊಳಗೆ ಅವ್ರ ಹೆಸರಲ್ಲಿ ಕಾರ್ಯಕ್ರಮಗಳು, ಬಿಜಾಪುರದೊಳಗೆ ಅವ್ರ ಹೆಸರಲ್ಲಿ ಒಂದು ಪೆಥಾಲಜಿ ಮ್ಯೂಸಿಯಮನ ಐತಿ, ಡಾಕ್ಟರ್ ಸಹಜ ನಾಗಲೋಟಿ ಮಠ ಪೆಥಾಲಜಿ ಮ್ಯೂಸಿಯಂ ಅಂತೇಳಿ. ಹೀಗೆ ಅಮರರಾದಂಥ ಡಾಕ್ಟರ್ ನಾಗಲೋಟಿ ಮಠ ಅವ್ರ ತಂಗಿ ನನ್ನ ಹೆಂಡತಿ ನಾನು ಅನ್ನುವಂಥದ್ದು ಆರಾಮಾಗಿ ಇದ್ವಿ. ಇದು ಡಾಕ್ಟರ್ ನಾಗಲೋಟಿ ಮಠ. ಮಕ್ಕಳು ನೀವೇನು ಕಲಿಬೇಕು ಅಂದರೆ ಯು ಟ್ರೈ ಟು ಬಿಕಮ್ ಆಂಬಿಷಿಯಸ್. ನಾಗಲೋಟಿ ಮಠರಂಗೆ ಮಹತ್ವಾಕಾಂಕ್ಷಿಗಳಾಗ್ರಿ. ಈ 8-10 ವರ್ಷದ ಅವಧಿ ಏನಲ್ಲ, ನಿಮ್ಮ ಎಲ್ಲ ಚಿತ್ತ ಮನಸ್ಸು ಎಲ್ಲ ಅದನ್ನು ತೊಡಗಿಸಿದ್ರೆ ಮುಂದಿನ ಭವಿಷ್ಯ ಏನಂತ ಭಾಳ ಉಜ್ವಲ ಆಗೈತೆ. ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಪೊಸಿಷನ್. ಆ ಪೊಸಿಷನ್ದ ಕಾರ ಎಲ್ಲ ಬಂದರೆ ನಿಮಗೆ ತಲುಪ್ತಾವೆ. ಈಗ ಏನಾರೇ ಮಾಡಿದ್ರಿ ಅಲ್ಲಿ ಅದನ್ನು ಮಾಡೋದು, ಸಿನಿಮಾ ಪಾದ್ನೆ ಸ್ಪೀಡಾಗಿ ಸೈಕಲ್ ಮೋಟ್ರ್ ಓಡಿಸಿನ ನೋಡ್ತಾರೆ ನಾವು. ಭಯಂಕರ ಸ್ಪೀಡ್ಲಿ ಸೈಕಲ್ ಮೋಟ್ರ್ ಹೋಗ್ತಾರೆ ಹುಡುಗರು. ದಟ್ ಈಸ್ ನಾಟ್ ದ ಅಚೀವ್ಮೆಂಟ್. ಭಯಂಕರ ಸ್ಪೀಡ್ಲಿ ಸೈಕಲ್ ಮೋಟ್ರ್ ಮೇಲೆ ಹೋಗೋದು ಸಾಧನೆ ಅಲ್ಲ. ಭಾಳ ಸ್ಪೀಡ್ಲಿ ನೀವು ಸೈಕಲ್ ಮೋಟ್ರ್ ಮೇಲೆ ಹೋದ್ರಿ ಅಂದ್ರೆ ಮಂದಿ ಯಾವ ಮನುಷ್ಯ ಅದನೋ ದನ ಅದನೋ ಇವ್ರಾಪ್ ಯಾವ ಸುಳಿವಾಗ ಹಿಂಗೆ ಇಲ್ಲಿ ತಗೋಬೇಕು ಬರ್ತದೆ. ಈ ರಿವಾಜ್ ಪ್ರಕಾರ ಹೆಂಗೆ ಊರಾಗ ಹೆಂಗೆ ಹೋಗ್ಬೇಕು ಆ ರೀತಿ ಹೋಗಿ ಸಾಧನೆ ಕಲಿದ್ರಾಗ, ನೌಕರಿ ಹಿಡಿದ್ರಾಗ, ನೌಕರಿಯನ್ನು ದಕ್ಷತೆಯಿಂದ ಮಾಡೋದ್ರಾಗ ನೀವು ವಿನೋಗಿಸ್ಬೇಕು. ಈಗ ನಮ್ಮ ಮಕ್ರ ಮೇಗಾಡಿ ಸರ್ ಅದಾರ, ನಮ್ಮ ಶ್ರೀಶೈಲ್ ಬುರ್ಲಿ ಸರ್ ಅದಾರ. ಪಗಾರ ತಗೊಳ್ಳೋ ಸಲುವಾಗಿ ನೌಕರಿ ಮಾಡೋದು ಮನೆಗೆ ಹೋಗೋದಿಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗೋಕ್ಕಿಂತ ಮುಂಚೆನೂ ಅವರು ಸಾಹಿತ್ಯ ಚಟುವಟಿಕೆಯೊಳಗೆ ಕ್ರಿಯಾಶೀಲರಾಗಿದ್ದರು. ತೀರದಾಳದೊಳಗೆ ಪ್ರಥಮ ಸಾಹಿತ್ಯ ಸಮ್ಮೇಳನ ಮಾಡಿದರು. ಅದ್ಭುತವಾದಂಥ ಸಾಹಿತ್ಯ ಸಮ್ಮೇಳನ ಮಕ್ರ ಮೇಗಾಡಿ ಅವರು ಮಾಡಿದರು. ಹೀಗಾಗಿ ಅವರು ಇಡೀ ಸಾಹಿತ್ಯ ಪರಿಷತ್ತು, ರಾಜ್ಯ ಮಟ್ಟದ ಸಾಹಿತ್ಯ ಪರಿಷತ್ನೊಳಗೆ, ಜಿಲ್ಲಾ ಮಟ್ಟದ ಸಾಹಿತ್ಯ ಪರಿಷತ್ನೊಳಗೆ, ತಾಲೂಕಾದೊಳಗೆ ಹೌದು ಅವರ ಮಕ್ರ ಮೇಗಾಡಿ ಹೆಸರು ಚಿರಪರಿಚಿತ ಐತಿ. ಚಿರಪರಿಚಿತ ವಯಸ್ಸು ಅದು ಕಡೆ 81 ವರ್ಷ ನಡೆದಾವು. ಲಕ್ಷ ಕೊಟ್ಟು ಕೇಳಿರಿ, ಸಾಧನೆ ಮಾಡಿರಿ. ಸಾಧನೆ ಅತ್ಯುನ್ನತ ಸಾಧನೆ ಮಾಡಿ ನಿಮ್ಮ ಮನೆತನಕ್ಕೆ ನೀವು ಕಲಿತ ಶಾಲೆಗೆ ನಿಮ್ಮ ಗೆಳೆಯ ವೃಂದಕ್ಕೆ ಹೆಸರು ತೊಗೊಂಬರ್ರಿ ಅನ್ನುವಂಥ ಮಾತನ್ನು ಹೇಳಿ ಸಾಹಿತ್ಯ ಪರಿಷತ್ತಿಗೆ ಒಂದು ಅವಕಾಶ ಕೊಟ್ಟಂಥ ಅವರಿಗೆ ನಾನು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಕೋವಿನ ಓ ಮುತ್ತಿನ ಕರು, ಕನ್ನಡತನವಂದಿತರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.